ಎಲ್ರಿಗೂ ನಮಸ್ಕಾರ. ಎಲ್ಲಿಂದ ಶುರು ಮಾಡಲಿ ಗೊತ್ತಾಗ್ತಾ ಇಲ್ಲ ನನಗೆ. ಅದೇ ನಾನು ಎಲ್ಲ ಕಡೆ ಹೇಳ್ತಾ ಇರ್ತೀನಿ, ನನಗೆ ಎರಡು ಪ್ರಾಬ್ಲಮ್ ಇದೆ. ಒಂದು, ನನಗೆ ಮಾತಾಡೋಕ್ಕೆ ಬರೋಲ್ಲ. ಇನ್ನೊಂದು, ಮಾತಾಡೋಕ್ಕೆ ಶುರು ಮಾಡಿದ್ರೆ ನಿಲ್ಸಕ್ಕೆ ಬರೋಲ್ಲ. ಅದೇ ಟೀಸರು 1 ಮಿನಿಟ್ ಎಷ್ಟಿದೆ ಸರ್? 1 ಮಿನಿಟ್ 40 ಸೆಕೆಂಡ್ಸ್ ಇದೆ. ಅದಕ್ಕೆ ಇಲ್ಲಿ ಬರ್ಬೇಕಾದ್ರೆ ಮೋಕ್ಷಿ ನೋಡ್ದೆ 1 ಮಿನಿಟ್ 40 ಮಿನಿಟ್ಸ್ ಇದೆ, ಅಷ್ಟೇ 40 ಸೆಕೆಂಡ್ಸ್ ಇದೆ. ಇರೋದು ಒಂದು ನಿಮಿಷದಕ್ಕೆ ಎಷ್ಟಯ್ಯ ಮಾತಾಡ್ತೀಯ ನೀನು ಅನ್ನಿಸ್ಕೊಳ್ಳೋದಕ್ಕಿಂತ ಮುಂಚೆ ಬರೀ ಟೀಸರಿನ ಬಗ್ಗೆ ಮಾತಾಡ್ತೀನಿ, ರಿಲೀಸಿನ ಬಗ್ಗೆ ಮಾತಾಡುವಂಥದ್ದು. ನಮಗೆ ಭಾಳ ಹಿಂದೆ ಈ ಒಂದು ಜಾನಪದ ಕಥೆ ಇದೆ ನಮ್ಮದು. ಈ ತೋಳ ಬಂತು ತೋಳ ಅಂತ ಅನ್ನುವ ಒಂದು ಜಾನಪದ ಕಥೆ ಇದೆ. ಒಂದಿಷ್ಟು ಜನ ಕುರಿ ಕಾಯೋ ಹುಡುಗರು ಈ ಊರ ಪಕ್ಕದಲ್ಲಿ ಕುರಿ ಕಾಯ್ತಾ ಇರ್ತಾರೆ. ಸುಮ್ಮನೆ ತಮಾಷೆ, ಅವ್ರಿಗೊಂಥರ ತೋಳ ಬಂತು ತೋಳ ಅಂತಿದ್ದಂಗೆ ಊರಿನವರೆಲ್ಲ ಓಡಿ ಬರ್ತಾರೆ. ಓಡಿ ಬಂದ ತಕ್ಷಣ ನೋಡಿದ್ರೆ ಇಲ್ಲ ಅಂತ ಮತ್ತೆ ಹೋಗ್ತಾರೆ. ಇನ್ನೊಂದ್ಸಲ ಬರ್ತಾರೆ, ಇನ್ನೊಂದ್ಸಲ ಒಂದು 4-5 ಸಲ ಮಾಡ್ತಾರೆ. ಒಂದ್ಸಲ ನಿಜವಾಗ್ಲೂ ತೋಳ ಬಂದ್ಬಿಡ್ತದೆ. ಕರೀತಾರೆ ಊರಿನವರೆಲ್ಲ, ಬರೋದೇ ಇಲ್ಲ ಯಾರು. ಏನಂತಂದ್ರೆ ತೋಳ ಬಂದಿಲ್ಲ ಅಂತ ಅಂದ್ಕೊಂಡು ನನಗೆ ಈ ಪಿಕ್ಚರ್ ಒಂದೊಂದು ಪೋಸ್ಟರ್ ಬಿಟ್ಟಾಗ್ಲೂ ಹಂಗೆ ಅನ್ಕೊಂತ ಇದೆ. ಜನ ಏನಪ್ಪ ತೋಳ ಬಂತು ತೋಳ ಅನ್ಕೊಂಡ್ಬಿಡ್ತಾರ ಇದನ್ನ ಅಂತ. ಆದರೆ ನಿಜ ಹೇಳ್ತೀನಿ, ಈ ಸಲ ಖಂಡಿತವಾಗ್ಲೂ ಜನವರಿ 10ನೇ ತಾರೀಕು ಸಿನಿಮಾ ಚೂಮ್ ಅಂತ ರಿಲೀಸ್ ಆಗುತ್ತೆ ಅಂತ ಅನ್ನೋವಂಥದ್ದು. ಅದಕ್ಕೆ ಬಹಳಷ್ಟು ಜನರು ಕಾರಣ ಆಗಿದ್ದಾರೆ ಇಲ್ಲಿ. ನಾವು ಮುಂದೆಗಡೆ ಅಂದರೆ ತೆರೆ ಮುಂದೆ ಕಾಣಿಸುವಂಥ ನಟನಟಿಯರಾದ್ರೂ ಕೂಡ ಹಿಂದೆ ಈ ಸಿನಿಮಾ ರಿಲೀಸ್ ಆಗಲಿಕ್ಕೆ, ಈ ಸಿನಿಮಾ ಭದ್ರವಾಗಿ ನಿಂತ್ಕೊಳ್ಳಿಕ್ಕೆ ಒಂದಿಷ್ಟು ಕಾಣದ ಹೀರೋಗಳು ನಮ್ಮ ಜೊತೆಯಲ್ಲಿರುವಂಥದ್ದು ಈ ಸಿನಿಮಾಗೆ ಸಿಕ್ಕಂಥ ಒಂದು ದೊಡ್ಡ ಬೆನ್ನೆಲುಬು. ಅದರಲ್ಲಿ ಪ್ರಮುಖರಾದಂಥದ್ದು ತರುಣ್ ಸುಧೀರ್ ಅವರು. ತರುಣ್ ಸುಧೀರ್ ಅವರ ಒಂದೇನು ಓಂಕಾರ ಇತ್ತು, ಅಲ್ಲಿಂದ ಶುರುವಾದಂಥ ಒಂದು ಸಿನಿಮಾ ಇವತ್ತು ನಿರಂಜನ್ ಸರ್ ಅವರ ಕೃಪಾ ಕಟಾಕ್ಷದೊಂದಿಗೆ ಈ ಸಿನಿಮಾ ಕಂಪ್ಲೀಟ್ ಆಗಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಇದು ಅವರುಗಳಿಗೆ ಸೇರಬೇಕಾದಂಥ ಕ್ರೆಡಿಟ್ಸ್. ಇದು ಇವತ್ತು ಈ ರಿಲೀಸನ್ನು ಮಾತ್ರ ಆ ಕಡೆ ಈ ಕಡೆ ಅಲ್ಲಾಡಲಾರ್ದಂಗೆ ಇವತ್ತು ಮಾಡಬೇಕು ಅಂತಂದರೆ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ನಮ್ಮ ಚೇಂಬರ್ ಅಧ್ಯಕ್ಷರು ಮತ್ತು ಮಂಜಣ್ಣನಿಬ್ಬರನ್ನ ಸಾಕ್ಷಿಯಾಗಿ ಇಟ್ಕೊಂಡು ಇವತ್ತು ಮತ್ತೊಂದು ಸಲ ಹೇಳ್ತೀನಿ, ಜನವರಿ 10ನೇ ತಾರೀಕು ಸಿನಿಮಾ ರಿಲೀಸ್ ಮಾಡ್ತೀನಿ ಅನ್ನೋವಂಥದ್ದು. ಬಹಳಷ್ಟು ವರ್ಷಗಳಾಗಿತ್ತು. ಸಂಕ್ರಾಂತಿ ದಿವಸ ಒಂದು ಕನ್ನಡ ಸಿನಿಮಾ ರಿಲೀಸ್ ಆಗಿರುವಂಥದ್ದು. ಏನಕ್ಕೆ ಅಂತಂತಂದರೆ ಈ ಪೊಂಗಲ್ ಅನ್ನೋ ವಿಚಾರಕ್ಕೆ, ಅಂದರೆ ಈಗ ಸಂಕ್ರಾಂತಿ ವಿಚಾರಕ್ಕೆ ದೊಡ್ಡ ಬೇರೆ ಭಾಷೆ ಸಿನಿಮಾಗಳು ರಿಲೀಸ್ ಆಗ್ತಾ ಇರುತ್ತೆ. ಥಿಯೇಟರ್ ಸಮಸ್ಯೆ ಆಗ್ಬೋದು, ಆಮೇಲೆ ಆಡಿಯನ್ಸು ಚೆದರು ಹೋಗ್ಬಿಡ್ತಾರೇನೋ ಅಂತನ್ನುವಂಥ ಒಂದು ಭಾಳಷ್ಟು ವರ್ಷಗಳು ಅಲ್ವಣ್ಣ. ನನಗೆ ಗೊತ್ತಿರೋಂಗೆ ತುಂಬ ವರ್ಷಗಳಾಗಿತ್ತು. ಭಾಳ ವರ್ಷಗಳ ನಂತರ ಸಂಕ್ರಾಂತಿಗೆ ಒಂದು ಕನ್ನಡ ಸಿನಿಮಾ ಬರ್ತಾ ಇದೆ. ಭಾಳ ಧೈರ್ಯ ಮಾಡಿನೇ ಸಂಕ್ರಾಂತಿಗೆ ಬರ್ತಾ ಇದ್ದೀವಿ. ಕನ್ನಡ ಸಿನಿಮಾ, ಕನ್ನಡ ಪ್ರೇಕ್ಷಕರಿಗೋಸ್ಕರ ಸಂಕ್ರಾಂತಿಗೆ ಒಂದು ಸಿನಿಮಾ ಬೇಡವಾ ಅಂತ ಅನ್ನುವಂಥದ್ದು. ಬಹಳಷ್ಟು ಏನೇನು ಈ ಫಾರ್ಮುಲಾಸ್ ಇದೆ, ಇತ್ತೀಚಿನ ದಿವಸದ ಫಾರ್ಮುಲಾಸನ್ನು ಬ್ರೇಕ್ ಮಾಡಿ ಫಸ್ಟ್ ಟೈಮ್ ಕನ್ನಡ ಪ್ರೇಕ್ಷಕರಿಗೆ ಒಂದು ಸಿನಿಮಾ ನಮ್ಮ ಸಂಕ್ರಾಂತಿಗೋಸ್ಕರ ಬರಬೇಕು ಅಂತ ಅನ್ನೋವಂಥ ಧೈರ್ಯ ಮಾಡ್ತಾ ಇದ್ದೀವಿ. ಖಂಡಿತ ಹೇಳ್ತೀನಿ, ಈ ಸಿನಿಮಾದ ನಂಬಿಕೆ ನನಗೆ ಎಷ್ಟಿದೆ ಅಂತ ಅನ್ನೋದಾಯಿತು ಅಂತಂತಂದರೆ ಜನವರಿ 10ನೇ ತಾರೀಕು ಸಂಕ್ರಾಂತಿ ಈ ಸಿನಿಮಾ ಚೆನ್ನಾಗಾಗೋದ್ರ ಮುಖಾಂತರ ಈ ಸಿನಿಮಾದ ಗೆಲುವಿನ ಒಟ್ಟಿಗೆ, ಅಂದರೆ ನಾನು ಹೇಳ್ತಾ ಇದು ಭಾಳ ಕೊಬ್ಬಿಂದ ಹೇಳ್ತಾ ಇದ್ದೀನಿ ಅಂತಲ್ಲ, ಅಂದರೆ ಒಂದು ಕನ್ನಡ ಪ್ರೇಕ್ಷಕನಾಗಿ, ಕನ್ನಡದ ಕಲಾವಿದನಾಗಿ ಹೇಳ್ತಾ ಇದ್ದೀನಿ. ಮುಂಬರುವ ದಿವಸಗಳಲ್ಲಿ ಜನವರಿ 10ನೇ ತಾರೀಕು ಕನ್ನಡ ಸಿನಿಮಾಗೆ ಒಂದು ಸೂಕ್ತವಾದ ಡೇಟು ಅಂತ ಅನ್ನುವಂಥದ್ದು ಈ ಸಿನಿಮಾ ನಿರೂಪಿಸಲಿ ಅಂತ ಅನ್ನುವಂಥದ್ದು ನನ್ನ ನಂಬಿಕೆ. ಇಷ್ಟು ಹಾಡಿ ಹೊಗಳಿದ್ರು. ಇದು ನಾನೊಬ್ಬನ ಕೆಲಸ ಅಲ್ಲ, ನನ್ನ ಜೊತೆಯಲ್ಲಿ ನಿಂತ್ಕೊಂಡಂಥ ಅಷ್ಟು ಜನ ಹೀರೋಗಳು ಇಲ್ಲಿ ಕಾರಣಕರ್ತರು. ಇದಕ್ಕೊಂದು ಚಪ್ಪಾಳೆ ಬರಲೇಬೇಕು ಇವ್ರುಗಳಿಗೋಸ್ಕರ. ಯಾಕಂತಂದರೆ ಚಿಕ್ಕಣ್ಣವರಿಂದನೂ ಬರ್ತೀನಿ ನಾನು. ಅವರು ನನಗೆ ಎಷ್ಟೇ ಭಾಳ ಸಲಿಗೆ ನನಗೆ ಅವರುಗಳ ಜೊತೆಯಲ್ಲಿ ಏನೋ ಒಂಥರದ ಗೊತ್ತಿಲ್ಲ ರೀ, ಯಾವುದೋ ಜನ್ಮದಲ್ಲಿ ನಾವಿಬ್ಬರು ಅಣ್ಣ ತಮ್ಮಂದ್ರೆ ಹುಟ್ಟಿದ್ದೀವೋ ಏನೋ ಗೊತ್ತಿಲ್ಲ. ನಿಜಕ್ಕೂ ಆ ಥರದ್ದೊಂದು ಭಾವನೆ ನಿಮ್ಗೆ ಕಂಡ್ರೆ ನನಗೆ ಇನ್ನೊಂದು ಅನಿಸ್ತಾ ಇರುತ್ತೆ, ಅಯ್ಯೋ ಮುಂದಿನ ಜನ್ಮದಲ್ಲಿ ಏನಾದರೂ ಒಬ್ಬ ತಮ್ಮ ಅಂತಿದ್ರೆ ನಿಮ್ಮ ಥರ ಸಿಗಬೇಕು ನನಗೆ ಅಂತ ಅನ್ನೋವಂಥದ್ದು. ಆಮೇಲೆ ಇಲ್ಲಿ ಸಿಕ್ಕಿರುವಂಥ ಇವು ಇಷ್ಟು ಮುದ್ದಾದ ಮನಸ್ಸುಗಳು ಇವತ್ತು ಪ್ರಭು ಅವರಿಂದ ಹಿಡ್ಕೊಂಡು ಹೇಳ್ತೀನಿ, ಮೇಘನ್ ಅವರಾಗಿರ್ಬೋದು, ಅದಿತಿ ಅವರಾಗಿರ್ಬೋದು, ರಂಜನಿ ಅವರಾಗಿರ್ಬೋದು, ಯಾವ ಮಟ್ಟಕ್ಕೆ ಒಳ್ಳೆಯವರು ಅವರು ಅಂತಂತಂದರೆ ಹಿಂಗೂ ಇರೋಕ್ಕೆ ಸಾಧ್ಯನಾ ಅಂತ ಅನ್ನೋವಂಥದ್ದು. ಕೆಲವು ಪ್ರಾಜೆಕ್ಟ್ಸಲ್ಲಿ ಈ ಥರದ್ದು ಸಿಕ್ಕಿಬಿಡ್ತವೆ ನಮಗೆ ಎಲ್ಲ
ಕೂಡ ಖಂಡಿತವಾಗ್ಲೂ ಇವ್ರುಗಳೆಲ್ಲರೂ ಈ ಸಿನಿಮಾ ನನಗೆ ಹೆಂಗಾಗಿದೆ ಅಂತ ಅನ್ನೋದಾದ್ರೆ, ನನ್ನ ಕೊನೆಯ ಉಸಿರು ಇರೋ ತನಕನೂ ಈ ಸಿನಿಮಾ ಮರೆಯಲ್ಲ ನಾನು. ಏನಕ್ಕೆ ಅಂತಂದ್ರೆ ಇಷ್ಟು ಜನರು ಇಲ್ಲಿ ಕಾರಣ ಆಗಿರುವಂಥದ್ದು. ಇವತ್ತು ಬಹಳ ಪ್ರೀತಿಯಿಂದ ಕಟ್ಕೊಟ್ಟಿರೋವಂಥ ಒಂದು ಸಿನಿಮಾ. ಈ ಸಿನಿಮಾದ ಬಗ್ಗೆ ಮತ್ತು ಇದರ ಟೆಕ್ನಿಷಿಯನ್ಸಿನ ಬಗ್ಗೆ ನಾನು ಮತ್ತೆ ಟ್ರೈಲರ್ ರಿಲೀಸ್ ಟೈಮಲ್ಲಿನೂ ಕೂಡ ಮಾತಾಡ್ತೀನಿ.